ಕೊನೆಗೂ ರಾಜ್ಯದ ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆ 32ನೇ ಕಂತು ಕೂಡ ಬಿಡುಗಡೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ವಾ? ಈ ಒಂದು ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ಬಿಜೆಪಿ ನಾಯಕರ ಶಾಸಕಾಂಗ ಸಭೆಯಲ್ಲಿ ಮಹತ್ವದ ಚರ್ಚೆ. ಗೃಹಲಕ್ಷ್ಮಿ, ಸಾಲ ಮನ್ನಾ ಸೇರಿದಂತೆ ಹಲವು ವಿಷಯವನ್ನು ಅಧಿವೇಶನದಲ್ಲಿ ಮುಂದಿಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಗುಟ್ಕಾ ನಿಷೇಧ ಆದೇಶಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದು, ನನ್ನನ್ನು ಕೇಳದೆ ಹೇಗೆ ಆದೇಶ ಹೊರಡಿಸಿದ್ರಿ ಎಂದು ಆರೋಗ್ಯ ಇಲಾಖೆಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುಟ್ಕಾ ನಿಷೇಧ ವಾಪಸ್ ಪಡೆದುಕೊಳ್ಳಲು ಮುಂದಾದ ಸರ್ಕಾರ, ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ವಾಹನ ಮಾಲೀಕರಿಗೂ ಕೂಡ ಶಾಕಿಂಗ್ ಸುದ್ದಿ. ಮನೆ ಮುಂದೆ ಕಾರು ನಿಲ್ಲಿಸಿದ್ರು ವರ್ಷಕ್ಕೆ 25,000 ಶುಲ್ಕ ಕಟ್ಟಬೇಕು. ಹೊಸ ನಿಯಮಗಳು ಶೀಘ್ರವೇ ಜಾರಿಗೆ ಮಾಡ್ತಾರಂತೆ. ಇನ್ನು ಬಿಪಿಎಲ್, ಎಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ. ಈ ಕೆಲಸ ಮಾಡದಿದ್ರೆ ನಿಮ್ಮದು ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ನಂತರ ಗ್ಯಾರಂಟಿ ಯೋಜನೆ ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಎಂಬ ಮಾಹಿತಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ. ಹೌದು, ಇದೀಗ ರಾಜ್ಯದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ರಾಜ್ಯ ಸರ್ಕಾರದಿಂದ 32ನೇ ಕಂತು ಕೂಡ ಬಿಡುಗಡೆಯಾಗಿದ್ದು, ಶೀಘ್ರವೇ 3-4 ದಿನದಲ್ಲಿ ಹಣ ಯಜಮಾನ್ಯರ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ತಲುಪಲಿದೆ ಎಂದು ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾಗಿರುವ ದಿನೇಶ್ ಗೂಳಿಗೌಡ ಅವರು ಅಧಿಕೃತವಾದ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಂತೆ ಇವರು ಸುಮಾರು 2,443 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗುತ್ತಿದ್ದು, 1,20,00,000ಕ್ಕೂ ಅಧಿಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಹಣ ಜಮಾ ಆಗುತ್ತೆ. ಈ ಒಂದು ಪ್ರಕ್ರಿಯೆ ಶುರುವಾದ ಬಳಿಕ 3-4 ದಿನದ ಒಳಗೆ ಹಣ ಜಮಾ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇದುವರೆಗೆ 31 ಕಂತು ಜಮೆ ಮಾಡುವ ಮೂಲಕ 62,000 ತಲುಪಿಸಲಾಗಿತ್ತು. ಇದೀಗ 32ನೇ ಕಂತು ಕೂಡ ಬಿಡುಗಡೆ ಮಾಡಿ ಒಟ್ಟು 64,000 ರೂಪಾಯಿ ಮಹಿಳೆಯರಿಗೆ ನೀಡಿದಂತಾಗುತ್ತೆ ಎಂದು ದಿನೇಶ್ ಗೂಳಿಗೌಡ ಅವರು ಹೇಳಿದ್ದಾರೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ? ಅಂದ ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಅರ್ಹರ ಜೊತೆಗೆ ಮೃತರ ಖಾತೆಗೂ ಕೂಡ ಜಮೆ ಆಗುತ್ತಿದ್ದು, ಹಾಗಾಗಿ ಅಂತವರಿಗೆ ಇನ್ನು ಮುಂದೆ ಹಣ ಜಮಾ ಆಗುವುದನ್ನು ತಡೆಗಟ್ಟಲು ಹೊಸ ಮಾರ್ಗಸೂಚಿಯೂ ಕೂಡ ಸಿದ್ಧಪಡಿಸುತ್ತಿದ್ದೇವೆ ಎಂದು ದಿನೇಶ್ ಗೂಳಿಗೌಡ ಅವರು ಹೇಳಿದ್ದಾರೆ. ಜಮಾ ಆಗಿರುವ ಹಣವನ್ನು ಕೂಡ ವಾಪಸ್ ಪಡೆದುಕೊಳ್ಳುತ್ತೇವೆ ಎಂದಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣ ದುರುಪಯೋಗವಾಗುವುದನ್ನು ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ನೋಂದಾಯಿತರಾದ ಪೈಕಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಇದುವರೆಗೆ ಮೃತಪಟ್ಟಿದ್ದು, ಅವರ ಬ್ಯಾಂಕ್ ಖಾತೆಗೆ ಏನಿಲ್ಲವೆಂದರೂ 120 ಕೋಟಿ ರೂಪಾಯಿವರೆಗೆ ಹಣ ಸಂದೇಹವಾಗಿದೆ. ಸದ್ಯ ಈ ರೀತಿ ಜಮಾ ಆಗಿರುವ ಹಣವನ್ನು ವಾಪಸ್ ಪಡೆದುಕೊಳ್ಳಲು ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಮೃತಪಟ್ಟವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗದಂತೆ ತಡೆಯಲು ಕೂಡ ಸರ್ಕಾರ ಮಾರ್ಗಸೂಚಿ ಸಿದ್ಧಪಡಿಸುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಫಲಾನುಭವಿಗಳು ಮೃತಪಟ್ಟ ಬಳಿಕ ಮನೆ ಮುಂದಿನ ಯಜಮಾನ್ಯರು ತಮ್ಮ ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬೇಕು. ಇಲ್ಲವೆಂದರೆ ಮೃತರ ಖಾತೆಗೆ ಆ ಒಂದು ಹಣ ಜಮಾ ಆಗುವುದು ಮುಂದೆ ಬರುತ್ತೆ. ಆದರೆ ಆ ಒಂದು ಹಣವನ್ನು ನೀವು ಮತ್ತೆ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ವಾಪಸ್ ಕೊಡಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ಅಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ರಾಜ್ಯ ಸರ್ಕಾರವನ್ನು ಅಧಿವೇಶನದಲ್ಲಿ ಬಿಸಿ ಮುಟ್ಟಿಸಲು ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಹೌದು, ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಬಿಜೆಪಿಯ ನಾಯಕರು ಶಾಸಕಾಂಗ ಸಭೆ ಮಾಡಿದ್ದು, ಸಭೆಯಲ್ಲಿ ಹಲವು ವಿಚಾರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಮುಖ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪಿಸಿ ವಾಗ್ದಾಳಿ ಮಾಡಲು ಬಿಜೆಪಿ ನಾಯಕರು ಸಿದ್ಧತೆ ಮಾಡಿದ್ದಾರೆ. ಹೌದು ಗೆಳೆಯರೆ, ಕರ್ನಾಟಕದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಎದುರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಬಿಜೆಪಿ ನಾಯಕರು ಪ್ರಮುಖವಾದ ಕೆಲ ವಿಷಯವನ್ನು ಪ್ರಸ್ತಾಪಿಸಲು ಮುಂದಾಗಿದ್ದಾರೆ. ಬರ ಪರಿಹಾರ ಕಾಮಗಾರಿಗಳು ಹಾಗೂ ರೈತರಿಗೆ ಸಾಲ ಮನ್ನಾ ಸೇರಿದಂತೆ ಅಗತ್ಯ ನೆರವು ನೀಡುವಲ್ಲಿ ಸರ್ಕಾರದ ವೈಫಲ್ಯವನ್ನು ಸದನದಲ್ಲಿ ಪ್ರಶ್ನಿಸಲು ಬಿಜೆಪಿ ನಾಯಕರು ತೀರ್ಮಾನಿಸಿದ್ದಾರೆ. ಇದೇ ವೇಳೆ ಅವೈಜ್ಞಾನಿಕ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಫಲವತ್ತಾದ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿರುವ ರೈತರ ಒಂದು ಕಷ್ಟದ ಬಗ್ಗೆಯೂ ಕೂಡ ಸರ್ಕಾರದ ಗಮನಕ್ಕೆ ತರಲು ಬಿಜೆಪಿ ನಾಯಕರು ಸಿದ್ಧವಾಗಿದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಗರಣದಲ್ಲಿ ಭಾಗಿಯಾಗಿ ಆರೋಪ ಎದುರಿಸುತ್ತಿರುವ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟಿರುವುದಕ್ಕೆ ಬಿಜೆಪಿ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಲು ಕೂಡ ನಿರ್ಧಾರ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಮತ್ತು ಈಗ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪರವಾಗಿ ಸದನದಲ್ಲಿ ಬಿಜೆಪಿ ನಾಯಕರು ಮಾತನಾಡಲಿದ್ದಾರೆ. ಹಣ ಜಮಾ ಆಗುತ್ತಿಲ್ಲ, ಜಮಾ ಆದರೂ ಕೂಡ ಅನರ್ಹರಿಗೆ ಜಮಾ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ. ಈ ಒಂದು ವಿಷಯ ಬಗ್ಗೆಯೂ ಕೂಡ ಸದನದಲ್ಲಿ ಮಾತನಾಡುವುದಾಗಿ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿದ್ದಾರೆ. ಮತ್ತು ಇತ್ತ ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿದಂತೆ ಹಲವು ಸಾಮಾಜಿಕ ಭದ್ರತಾ ಪಿಂಚಣಿಯೂ ಕೂಡ ಜಮೆ ಆಗುತ್ತಿಲ್ಲ, ಸರ್ಕಾರ ತಡೆ ಹಿಡಿದಿದ್ದು ಈ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಪ್ರಸ್ತಾಪಿಸಲಿದ್ದಾರೆ
ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ರಾಜ್ಯ ಸರ್ಕಾರದ ಹಲವಾರು ವೈಫಲ್ಯ ಸೇರಿದಂತೆ ಇತರೆ ಒಂದು ಯೋಜನೆಗಳ ಬಗ್ಗೆ ಮಾತನಾಡಿ ಪ್ರಮುಖ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪಿಸಿ ವಾಗ್ದಾಳಿ ಮಾಡಲು ಬಿಜೆಪಿ ನಾಯಕರು ಸಿದ್ಧತೆ ಶುರು ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಕರ್ನಾಟಕದಲ್ಲಿ ಗುಟ್ಕಾ ನಿಷೇಧ ಎಂಬ ಆದೇಶಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ನನ್ನನ್ನು ಕೇಳದೆ ಹೇಗೆ ಆದೇಶ ಹೊರಡಿಸಿದಿರಿ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು ಗೆಳೆಯರೆ, ಇತ್ತೀಚೆಗೆ ಹೊರಡಿಸಲಾಗಿರುವ ಗುಟ್ಕಾ, ತಂಬಾಕು, ಪಾನ್ ಮಸಾಲ ನಿಷೇಧ ಎಂಬ ಆದೇಶ ಶೀಘ್ರದಲ್ಲೇ ವಾಪಸ್ ಪಡೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತಿವೆ. ಈ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಲ್ಲದೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ನನ್ನನ್ನು ಕೇಳದೆ ಇಂತಹ ಮಹತ್ವದ ನಿರ್ಧಾರ ಹೇಗೆ ಕೈಗೊಂಡ್ರಿ ಎಂದು ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯನ್ನ ಪ್ರಶ್ನೆ ಮಾಡುವ ಮೂಲಕ ತರಾಟೆಗೆ ತೆಗೆದುಕೊಂಡ್ರು ಎಂದು ಹೇಳಲಾಗ್ತಾ ಇದೆ. ಹೌದು, ಕರ್ನಾಟಕದಲ್ಲಿ ಪಾನ್ ಮಸಾಲ, ಗುಟ್ಕಾ ಬ್ಯಾನ್ ಮಾಡಲಾಗುತ್ತಿರುವ ವಿಷಯ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಭಾರಿ ಸುದ್ದಿಯಾಗಿದ್ದು, ಆದರೆ ಈ ಒಂದು ಆದೇಶ ಈಗ ಕೇವಲ 2 ದಿನಗಳ ಬಳಿಕ ಕಸದ ಬುಟ್ಟಿ ಸೇರಲು ಸಜ್ಜಾಗುತ್ತಿದೆ. ಯಾಕಂದ್ರೆ ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರಿಗೆ ಕೆಲ ಬಿಜೆಪಿ ನಾಯಕರು ಭೇಟಿ ಮಾಡಿ ಈ ಒಂದು ಗುಟ್ಕಾ, ಪಾನ್ ಮಸಾಲ ಆದೇಶವನ್ನ ವಾಪಸ್ ಹಿಂಪಡೆದುಕೊಳ್ಳುವಂತೆ ಮನವಿ ಮಾಡಿದಾರಂತೆ. ಯಾಕಂದ್ರೆ ಗುಟ್ಕಾ ನಿಷೇಧಾಜ್ಞೆಯಿಂದ ಅಡಿಕೆ ಬೆಳೆಗಾರರಿಗೆ ಹೊಡೆತ ಬೀಳುತ್ತೆ. ಕರ್ನಾಟಕದ ಪ್ರಸ್ತುತ 7ರಿಂದ 8 ಜಿಲ್ಲೆಗಳ ರೈತರಿಗೆ ಈ ಒಂದು ಆದೇಶದಿಂದ ಭಾರಿ ತೊಂದರೆ ಆಗಲಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರಂತೆ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ನನಗೆ ಮಾಹಿತಿ ನೀಡದೆ ಈ ಒಂದು ಆದೇಶ ಹೊರಡಿಸಲಾಗಿದೆ, ಈ ಒಂದು ಆದೇಶವನ್ನು ಕೂಡಲೇ ಹಿಂಪಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಒಂದು ಗುಟ್ಕಾ ನಿಷೇಧ ಏನು ಆದೇಶ ಹೊರಡಿಸಲಾಗಿತ್ತು, ಶೀಘ್ರದಲ್ಲೇ ಸರ್ಕಾರ ಹಿಂಪಡೆದುಕೊಳ್ಳಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಮಾಡಿ. ಬನ್ನೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇಲ್ಲಿಯವರೆಗೆ ಕಾರು, ಬೈಕು ಎಲ್ಲಾದರೂ ಹೊರಗಡೆಗೆ ತೆಗೆದುಕೊಂಡು ಹೋದಾಗ ಪಾರ್ಕಿಂಗ್ ಮಾಡಿದ್ರೆ ಪಾರ್ಕಿಂಗ್ ಶುಲ್ಕವನ್ನು ಕಟ್ಟುತ್ತಿದ್ದೆವು. ಆದರೆ ಇನ್ನು ಮುಂದೆ ಮನೆಯ ಮುಂದೂ ಕೂಡ ಕಾರು ನಿಲ್ಲಿಸಿದ್ರೆ ವರ್ಷಕ್ಕೆ 25,000 ರೂಪಾಯಿವರೆಗೆ ಶುಲ್ಕವನ್ನು ನೀವು ಭರಿಸಬೇಕಾಗುತ್ತೆ. ಹೌದು, ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಜೊತೆಗೆ ಕೃಷ್ಣ ಬೈರೇಗೌಡ ಅವರು ಬೃಹತ್ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಅಧಿಕಾರ ಪಡೆದುಕೊಂಡ ಬಳಿಕ ಸಾಕಷ್ಟು ಕ್ರಮವನ್ನು ಅವರು ತೆಗೆದುಕೊಂಡಿದ್ದಾರೆ. ರಸ್ತೆ ಒತ್ತುವರಿ ತೆರವಾಗಿರಬಹುದು, ಫುಟ್ಪಾತ್ ತೆರವಾಗಿರಬಹುದು, ಕುಡಿಯುವ ನೀರಿನ ವಿಷಯ, ಕಸ ಸಂಗ್ರಹಣೆ ಸೇರಿದಂತೆ ಹಲವು ವಿಷಯದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಈ ಮೂಲಕ ಬೆಂಗಳೂರು ಸೇರಿದಂತೆ ಸಾಕಷ್ಟು ಜನರು ಈ ಒಂದು ಸರ್ಕಾರದ ಕೆಲಸಕ್ಕೆ ಸಭಾ ಸಂದಿದ್ದಾರೆ. ಆದರೆ ಸ್ನೇಹಿತರೆ, ಈಗ ಬೆಂಗಳೂರಿನ ಜನರೇ ಕೋಪಗೊಳ್ಳುವಂತಹ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಅದೇನೆಂದ್ರೆ, ಮನೆ ಮುಂದೆ ನಿಂತಿರುವ ವಾಹನಗಳಿಗೂ ಕೂಡ ಹಣವನ್ನ ಪಾವತಿ ಮಾಡಬೇಕಂತೆ. ಅಂದ್ರೆ ನಿಮ್ಮ ಮನೆ ಮುಂದೆ ನೀವೇನಾದರೂ ಕಾರು ನಿಲ್ಲಿಸಿದ್ರೆ ವರ್ಷಕ್ಕೆ 25,000 ರೂಪಾಯಿ ಸರ್ಕಾರಕ್ಕೆ ನೀವು ಶುಲ್ಕ ಕಟ್ಟಬೇಕು. ಸದ್ಯ ಈ ಒಂದು ವಿಷಯ ಕೇಳಿ ಈಗ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಗೆ ಹಾಕ್ತಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಸ್ನೇಹಿತರೆ, ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಪಡೆದುಕೊಳ್ಳುವ ಸಂಬಳ ಕಡಿಮೆ ಇದೆ, ದುಡಿಮೆ ಕಡಿಮೆ ಇದೆ, ಆದರೆ ಖರ್ಚು ಮಾತ್ರ ತುಂಬಾನೇ ಆಗಿದೆ. ಇಂತಹ ಸಮಯದಲ್ಲಿ ಮತ್ತೊಮ್ಮೆ ಈಗ ಹೊಸ ನಿಯಮಗಳು ಜಾರಿಗೆ ಬರುತ್ತಿರುವುದಕ್ಕೆ ಜನರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಮನೆ ಮಾಲೀಕರಿಗೂ ಕೂಡ ಶಾಕಿಂಗ್ ಸುದ್ದಿಯಾಗಿದೆ. ನೀವೇನಾದರೂ ನಿಮ್ಮ ಮನೆ ಬಾಡಿಗೆ ಕೊಟ್ಟಿದ್ರೆ ಆಗ ಬಾಡಿಗೆದಾರರು ಮನೆ ಮುಂದೆನೆ ವಾಹನ ನಿಲ್ಲಿಸಿದ್ರೆ ಅದರ ದಂಡವನ್ನು ಕೂಡ ಮನೆ ಮಾಲೀಕರಿಗೆ ಕಟ್ಟಬೇಕಂತೆ. ಯಾಕಂದ್ರೆ ಬಾಡಿಗೆದಾರರಿಗೆ ಪಾರ್ಕಿಂಗ್ ಜಾಗ ಒದಗಿಸುವುದು ಮನೆ ಮಾಲೀಕರ ಕರ್ತವ್ಯ. ಹಾಗಾಗಿ ಬಾಡಿಗೆದಾರರು ರಸ್ತೆ ಬದಿ ಅಥವಾ ಮನೆ ಮುಂದೆ ವಾಹನ ನಿಲ್ಲಿಸಿದ್ರೆ ಅದರ ದಂಡವು ಕೂಡ ಮನೆ ಮಾಲೀಕರು ಹೊರಬೇಕಾಗುತ್ತೆ ಎನ್ನುವ ನಿಯಮ ಜಾರಿಗೆ ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಬೆಂಗಳೂರು ನಿವಾಸಿಗಳಿಗೆ ಇದೊಂದು ಶಾಕಿಂಗ್ ಸುದ್ದಿಯಾಗಿದೆ. ಇದು ಕೇವಲ ಪ್ರಸ್ತಾವನೆಯಾಗಿದ್ದು ಇದುವರೆಗೆ ಅಧಿಕೃತವಾದ ಆದೇಶ ಹೊರಡಿಸಿಲ್ಲ. ಆದರೆ ಈ ಬಗ್ಗೆ ಜನರಿಂದ ಮಾತ್ರ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ. ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಕೊನೆ ಮಾಹಿತಿಗೆ ಹೋಗೋಣ. APL ಇರಲಿ, BPL ಇರಲಿ, ಅಂತ್ಯೋದಯ ಪಡಿತರ ಚೀಟಿ ಇರಲಿ, ಈ ಕೆಲಸ ನೀವು ಮಾಡದಿದ್ರೆ ನಿಮ್ಮದು ಕೂಡ BPL ಕಾರ್ಡ್ ರದ್ದಾಗುತ್ತೆ ಅಥವಾ ರೇಷನ್ ಕೂಡ ನಿಮ್ಮದು ತಡೆ ಹಿಡಿಯುವ ಸಾಧ್ಯತೆ ಇದೆ. ಹಾಗಾದ್ರೆ ನೀವೇನು ಮಾಡಬೇಕು ಎಂಬ ಮಾಹಿತಿ ನೋಡೋಣ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಸೂಚನೆ ಕೊಟ್ಟಿದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ಸೌಲಭ್ಯ ಸಿಗಬೇಕು ಮತ್ತು ನಕಲಿ ಹಾಗೂ ಅನರ್ಹ ಕಾರ್ಡು ತಡೆ ಹಿಡಿಯಬೇಕು ಎಂಬ ಉದ್ದೇಶದಿಂದ ರೇಷನ್ ಕಾರ್ಡ್ನಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ಕಡ್ಡಾಯವಾಗಿ ಈ KYC ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎಂದು ಆಹಾರ ಇಲಾಖೆ ಸೂಚನೆ ಕೊಟ್ಟಿದೆ. ಒಂದೊಮ್ಮೆ ನಿಗದಿತ ಸಮಯದೊಳಗೆ ಈ KYC ಪೂರ್ಣಗೊಳಿಸದಿದ್ರೆ ಆಗ ಅಂತಹ ಸದಸ್ಯರ ಹೆಸರನ್ನ ರೇಷನ್ ಕಾರ್ಡ್ನಿಂದ ತೆಗೆದು ಹಾಕ್ತಾರಂತೆ. ಹೌದು, ಸಾಮಾನ್ಯವಾಗಿ ಸ್ನೇಹಿತರೆ, ಕುಟುಂಬದ ಯಜಮಾನಿ ಅಥವಾ ಒಬ್ಬ ಸದಸ್ಯ ಈ KYC ಮಾಡಿಸಿದರೆ ಸಾಕು ಎಂದು ನಾವು ನಿರ್ಲಕ್ಷ್ಯ ಮಾಡುತ್ತೇವೆ. ಆದರೆ ಇದೇ ಒಂದು ನಿರ್ಲಕ್ಷ್ಯ ನಮ್ಮ BPL ಕಾರ್ಡ್ ರದ್ದು ಮಾಡಲು ದಾರಿ ಮಾಡಿಕೊಡುತ್ತೆ. ಹೌದು, BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಆ ಒಂದು ಕಾರ್ಡ್ನಲ್ಲಿ ನಮೂದಿಯಾಗಿರುವ ಪ್ರತಿಯೊಬ್ಬರು ಕೂಡ ಪ್ರತ್ಯೇಕವಾಗಿ ತಮ್ಮ ಫೇಸ್ ಅಥೆಂಟಿಕೇಶನ್ ಪೂರ್ಣಗೊಳಿಸಬೇಕು. ಅಂದ್ರೆ ಮುಖ ಚೆಹರೆ ಗುರುತು ತೋರಿಸುವ ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿಗೊಳಿಸಬೇಕು ಎಂದು ಸರ್ಕಾರದಿಂದ ಆದೇಶ ಬಂದಿದೆ. ಮತ್ತು ಸ್ನೇಹಿತರೆ, ಇಲ್ಲಿ ಒಂದು ಸಿಹಿ ಸುದ್ದಿ ಏನಂದ್ರೆ, ನೀವು ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಸರತಿ ಸಾಲಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ. ಮೊಬೈಲ್ನಲ್ಲೂ ಕೂಡ ಈ KYC ಪೂರ್ತಿ ಮಾಡಬಹುದು. ಹೌದು, ನಿಮ್ಮ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಿಂದ
ಮೇರಾ ಇ KYC ಎಂಬ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಂತರ ಮೇರಾ KYC ಎಂಬ ಅಪ್ಲಿಕೇಶನ್ ಓಪನ್ ಮಾಡಿದರೆ ಅಲ್ಲಿ ಕರ್ನಾಟಕವನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ನೀವು ಎಂಟರ್ ಮಾಡಿದರೆ ನಿಮ್ಮ ಕುಟುಂಬ ಸದಸ್ಯರ ಪಟ್ಟಿ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ. ನಂತರ ನಿಮಗೆ ಯಾವ ಸದಸ್ಯರ ಇ KYC ಆಗಬೇಕಾಗಿದೆಯೋ ಅವರ ಹೆಸರನ್ನು ಕ್ಲಿಕ್ ಮಾಡಿದರೆ ಫೇಸ್ ಅಥೆಂಟಿಕೇಶನ್ ಎಂಬ ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡುತ್ತಿದ್ದಂತೆ ನಿಮ್ಮ ಫ್ರಂಟ್ ಕ್ಯಾಮರಾ ಓಪನ್ ಆಗುತ್ತೆ. ಬೆಳಕಿರೋ ಜಾಗದಲ್ಲಿ ನಿಂತು ಕ್ಯಾಮರಾವನ್ನು ಶೇಕ್ ಮಾಡದೆ ಸ್ಥಿರವಾಗಿ ಹಿಡಿದು ಈ ಒಂದು ಸ್ಕ್ಯಾನ್ ಮಾಡಿಕೊಂಡ್ರೆ ಆಗ ಇ KYC ಪ್ರಕ್ರಿಯೆ ಪೂರ್ತಿ ಆಗುತ್ತೆ. ಇದೇ ರೀತಿ ನೀವು ಎಲ್ಲಾ ಸದಸ್ಯರ ಇ KYC ಅನ್ನ ಮನೆಯಲ್ಲೇ ಕುಳಿತು ಕೂಡ ಪೂರ್ಣಗೊಳಿಸಬಹುದು ಸ್ನೇಹಿತರೆ. ಮೇರಾ ಇ KYC ಎಂಬ ಒಂದು ಆ್ಯಪ್ ಇದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಎಂಬ ನಿಮಗೆ ಒಂದು ಸಪರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ನಲ್ಲಿ ಮೇರಾ ಇ KYC ವಿಡಿಯೋ ಎಂದು ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ವಿಡಿಯೋ ಶೇರ್ ಮಾಡಿ.